ಹಾಯ್ ಫ್ರೆಂಡ್ಸ್, ಇವತ್ತು ದಿಢೀರಂತ ಮಲ್ಟಿಗ್ರೇನ್ ದೋಸೆ ಮಾಡೋದು ಯಾವ ರೀತಿ ಅನ್ನೋದನ್ನು ನೋಡಿದನು. ಸಖತ್ತು ಟೇಸ್ಟಿಯಾಗಿರುತ್ತೆ. ತುಪ್ಪ, ಬೆಣ್ಣೆ, ಹಾಗೆ ಪೋಡಿ ಮಸಾಲ ಜೊತೆಗೂ ತಿನ್ಬೋದು. ಅಕ್ಕಿ ಬೇಳೆ ನೆನೆಸೋ ಚಿಂತೆ ಇಲ್ಲ, ರುಬ್ಕೋಬೇಕು ಅನ್ನೋ ಚಿಂತೆ ಇಲ್ಲ. ಹಾಗಾದರೆ ಇಲ್ಲಿ ಇದಕ್ಕೆ ಒಂದು ಅರ್ಧ ಬಟ್ಲು ಅವಲಕ್ಕಿ, ಅದರ ಅವಲಕ್ಕಿ ಎಷ್ಟು ತಗೊಂತಾವೋ ಅದರ ಅರ್ಧ ಎಲ್ಲ ಹಿಟ್ಟುಗಳನ್ನು ತೊಗೋಬೇಕು. ಅಂದರೆ ಕಾಲು ಭಾಗ ಅಕ್ಕಿ ಹಿಟ್ಟು, ಕಾಲು ಭಾಗ ಕಡಲೆ, ಕಾಲು ಭಾಗ ರಾಗಿ ಹಿಟ್ಟು. ಇಲ್ಲಿ ಅವಲಕ್ಕಿಯನ್ನು ನೀರು ತೆಗೆದು ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ಸ್ವಲ್ಪ ಹಾಕಿ ಉಪ್ಪು ಹಾಕಿ ರುಬ್ಕೊಳ್ಳಿ. ಇಲ್ಲಿ ಅಷ್ಟೇ ಮೊಸರು ಮತ್ತು ಚಿರೋಟಿ ರವೆಯನ್ನು ಸೇರಿಸ್ಬೇಕಿತ್ತು, ನಾನು ಸೇರಿಸ್ತಾ ಇಲ್ಲ, ಸ್ಕಿಪ್ ಮಾಡಿದ್ದೇನೆ. ನೋಡೋಣ ದೋಸೆ ಹೇಗೆ ಬರುತ್ತೆ ಹೇಳಿ. ಈ ರೀತಿ ದೋಸೆ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ನೀವು ಸೋಡಾ ಅಥವಾ ಏನೋವನ್ನು ಬಳಸಿದರೆ ದೋಸೆ ಸಖತ್ತಾಗಿ ಬರುತ್ತೆ. ನಾನು ಬೇಡ ಹೇಳಿ ಹಾಕ್ತಾಯಿಲ್ಲ ಇಲ್ಲಿ. ಹಾಗೆ ದೋಸೆಯನ್ನು ಡೈರೆಕ್ಟ್ ಹಂಚಿಗೆ ತುಪ್ಪ ಹಚ್ಚಿ ಹಾಕ್ತಾಯಿದ್ದೇನೆ. ಸಖತ್ತು ರುಚಿಯಾಗಿರುತ್ತೆ. ಯಾಕೆಂದರೆ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆಲ್ಲ ಮಿಕ್ಸ್ ಆಗಿರುತ್ತಲ್ಲ. ಇದು ಕೂಡ ಮಲ್ಟಿಗ್ರೇನೇ. ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಬೇಗ ಬೇಯುತ್ತೆ. ಮತ್ತು ಕ್ರಿಸ್ಪಿ ಆಗಬೇಕು ಅಂದರೆ ಲಿಡ್ ಕ್ಲೋಸ್ ಮಾಡೋದು ಬೇಡ. ಮೇಲಿಂದ ತುಪ್ಪ ಹಾಕಿ ಮತ್ತೊಂದು ಸೈಡ್ ಬೇಕಾದರೂ ಕೂಡ ನೀವು ಬೇಯಿಸ್ಕೊಳ್ಳಿ. ಬೇಡ ಅಂತಂದರೆ ಇದನ್ನೇ ಸ್ವಲ್ಪ ಜಾಸ್ತಿ ಹೊತ್ತೇನು ಮಾಡಿ ಅಂತ ಹೇಳಿದ್ರೆ ಕ್ರಿಸ್ಪಿ ಮಾಡ್ಕೊಂಡು ತಗೊಳ್ಳಿ. ಹಂಚನ್ನು ಚೆನ್ನಾಗಿ ನೀರು ಹಾಕಿ ತಿಕ್ಕೊಂಡು ಆಮೇಲೆ ನೀವು ದೋಸೆ ಹಾಕಿ ನೋಡಿ, ಈ ಥರ ಬರುತ್ತೆ. ಬಾಯಲ್ಲಿ ರುಚಿ ಮಾತ್ರ ಸಖತ್ತಾಗಿರ್ತದೆ. ಒಮ್ಮೆ ಖಂಡಿತ ಟ್ರೈ ಮಾಡಿ. ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ದಿಢೀರಂತ ಮನೆಯಲ್ಲಿರೋ ಹಿಟ್ಟುಗಳನ್ನು ಬಳಸ್ಕೊಂಡೆ ದೋಸೆಯನ್ನು ಮಾಡ್ಬೋದು. ಅವಲಕ್ಕಿ ಪ್ರಮಾಣ ಕಡಿಮೆ ಆದರೂ ನಡೆಯುತ್ತೆ. ಇದೇ ದೋಸೆ ಮೇಲೆ ಬೆಣ್ಣೆ ಹಾಕಿದರೆ ಮಲ್ಟಿಗ್ರೇನ್ ಬೆಣ್ಣೆ ದೋಸೆ, ತುಪ್ಪ ಹಾಕಿದರೆ ತುಪ್ಪದ ದೋಸೆ. ಇಲ್ಲಿ ನಾನು ಮಾಡಿಟ್ಕೊಂಡಿರ್ತಕ್ಕಂಥ ಪೋಡಿ ಮಸಾಲೆಯನ್ನು ಹಾಕಿದೆ. ಸೊ ಪೋಡಿ ಮಸಾಲೆ ದೋಸೆ ಎಷ್ಟು ಥರದ್ದು ಬೇಕಾದರೂ ಮಾಡ್ಕೊಳ್ಬೋದು ನೋಡಿ. ಸಖತ್ತಾಗಿ ಬರ್ತದೆ. ಮತ್ತು ನೆಕ್ಸ್ಟ್ ನಾನಿಲ್ಲಿ ರವೆ ಮತ್ತು ಅಷ್ಟೇ ಕಾಲು ಭಾಗ ರವೆ, ಕಾಲು ಭಾಗ ಮೊಸರನ್ನ ತೆಗೆದುಕೊಂಡು ನೆನೆಸ್ಕೊಂಡು ಹಾಕ್ತಾಯಿದ್ದೇನೆ. ಅಂದರೆ ಅದರಲ್ಲಿ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು 5 ನಿಮಿಷ ಬಿಟ್ಟು ಮಾಡಿದೆ. ಇನ್ನೂ ರವೆ ನೆನಿಬೇಕಾಗುತ್ತೆ. ಹಾಗಾಗಿ ಮಿಕ್ಸಿಯಲ್ಲಿ ಹಾಕುವಾಗಲೇ ರವೆ ಮೊಸರನ್ನ ಒಟ್ಟಿಗೆ ಹಾಕ್ಕೊಂಬೇಡಿ. ಇದನ್ನು ಹಾಕಿದಾಗ ಒಂದು ಸ್ವಲ್ಪ ಟೇಸ್ಟು ಬೇರೆ ಬರುತ್ತೆ. ಯಾಕೆ ಅಂತಂದರೆ ಮೊಸರು ಇರೋದ್ರಿಂದ. ಇದು ಕೂಡ ಅದೇ ರೀತಿ. ತೀರಾ ತೆಳ್ಳಗೆ ಹಾಕ್ಕೊಳ್ಳೋದಕ್ಕಿಂತ ಸ್ವಲ್ಪ ಮೀಡಿಯಮಾಗಿ ದಪ್ಪ ದೋಸೆ ಹಾಕ್ಕೊಂಡ್ರೆ, ಈ ಬೆಣ್ಣೆ ದೋಸೆ ಎಲ್ಲ ಕೊಡ್ತಾರಲ್ವ ಆ ಸೈಜಲ್ಲಿ ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಸಿಂಪಲ್ಲಾಗಿ ಸಂಜೆ ಮಾಡ್ಕೋಬೋದು, ಬೆಳಗ್ಗೆ ತಿಂಡಿಗಾದರೂ ಮಾಡ್ಕೋಬೋದು. ವೆಯ್ಟ್ ಲಾಸ್ನವ್ರಿಗಂತೂ ಇದು ಅನುಕೂಲ ಅನ್ಕೋತೇನೆ. ಈ ರೀತಿ. ಥ್ಯಾಂಕ್ ಯು.